ಈಗ 4ನೇ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ 2025 ಮುಂದಿನ ಯುಗಾದಿ ತನಕ ಹೇಗಿದೆ ಶಾಸ್ತ್ರಿಗಳೇ? ಹೇಗಿದೆ ಕರ್ಕಾಟಕ ರಾಶಿಯವರಿಗೆ? ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಒತ್ತಡಗಳ ವರ್ಷ ಅಂತ ಹೇಳಬಹುದು. ನಿಮ್ಮ ರಾಶಿಗೆ ಪ್ರಾರಂಭದಲ್ಲಿ ನೋಡಿ ಶನೈಶ್ಚರನ ಸಂಚಾರ ಭಾಗ್ಯಸ್ಥಾನಕ್ಕೆ ಹೋಗಿದ್ದಾನೆ. ಶನೈಶ್ಚರ ಗುರು ಮೇವರೆಗೆ ಸ್ವಲ್ಪ ಮಟ್ಟಿಗೆ ಫಲವನ್ನು ತಂದುಕೊಡ್ತಾನೆ, ಅದು ಹೆಚ್ಚು ಕಾಲವಿಲ್ಲ. ಹೀಗಾಗಿ ಸ್ವಲ್ಪ ಸಮಯ ನಿಮಗೆ ಮಂಗಳ ಕಾರ್ಯಗಳು ಮನೆಯಲ್ಲಿ ಇನ್ನೇನು ಕೊನೆ ಮೂಮೆಂಟಲ್ಲೆಲ್ಲ ಏರ್ಪಾಟಾಯಿತು ಅನ್ನೋ ರೀತಿಯಲ್ಲಿ ವಿವಾಹಾದಿ ಶುಭ ಕಾರ್ಯಗಳು ಉತ್ತಮವಾಗಿದೆ, ಅನುಕೂಲದ ವಾತಾವರಣ ಇದೆ. ಆದರೆ ಮೇ ನಂತರದಲ್ಲಿ ನಿಮಗೆ ಅತಿಯಾದ ವ್ಯಯವನ್ನು ಸೂಚಿಸ್ತಾ ಇದೆ. ಹೆಚ್ಚಿನ ವ್ಯಯ, ಅಲೆದಾಟಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ. ಆಪ್ತರಿಗಾಗಿ ಯಾರಿಗಾಗಿ ನೀವು ಶ್ರಮ ಹಾಕ್ತಾ ಇದೆಯಾ ಅಂತಂದರೆ ನಮಗಾಗಿ ಅಲ್ಲ, ಬೇರೆಯವರಿಗಾಗಿ, ಅನ್ಯರಿಗಾಗಿ ಅಲೆದಾಟ ಅನ್ನೋದನ್ನು ಸೂಚಿಸ್ತಾ ಇದೆ. ಮತ್ತು ನಿಮ್ಮ ರಾಶಿಯಿಂದ ಅಷ್ಟಮ ಸ್ಥಾನಕ್ಕೆ ರಾಹು ಬರ್ತಾನೆ. ಹೀಗಾಗಿ ರಾಹು ಮತ್ತು ಧನಸ್ಥಾನದ ಕೇತು ಒಂದು ಕಡೆ ಆರೋಗ್ಯ ನಷ್ಟ, ಮತ್ತೊಂದು ಕಡೆ ಧನ ನಷ್ಟ ಎರಡನ್ನೂ ಸೂಚಿಸ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರು ತುಂಬ ತೀವ್ರವಾದ ಎಚ್ಚರಿಕೆಯನ್ನು ತಗೊಳ್ಬೇಕಾಗುತ್ತೆ. ಗುಹ್ಯ ಸ್ಥಾನಗಳಲ್ಲಿ ತೊಂದರೆಗಳಾಗಬಹುದು, ಅನಗತ್ಯ ನಷ್ಟಗಳನ್ನು ಅನುಭವಿಸಬೇಕಾದ ಪರಿಸ್ಥಿತಿ ಬರುತ್ತೆ. ದುಃಖ, ಕಷ್ಟ, ನೋವು, ಅಳು ಇವುಗಳು ರಾಹು ತಂದು ಕೊಡ್ತಕ್ಕಂಥದ್ದು ಏನಪ್ಪ ಅಷ್ಟಮ ಸ್ಥಾನದಲ್ಲಿ ಅಂದರೆ ಈ ಕಷ್ಟವನ್ನು, ಈ ನೋವನ್ನು. ಹೀಗಾಗಿ ವಿಶ್ವಾಸ ಸಂವತ್ಸರ ನಿಮ್ಮ ಪಾಲಿಗೆ ಸ್ವಲ್ಪ ಒತ್ತಡ ಮತ್ತು ಸ್ವಲ್ಪ ನೋವಿನಿಂದ ಕೂಡಿರುತ್ತೆ ಅಂತ ಹೇಳಬಹುದು. ಮತ್ತು ವೈರಾಗ್ಯವನ್ನು ತಂದು ಕೊಟ್ಬಿಡ್ತಾನೆ. ಅಲ್ಲಿ ಭಾಗ್ಯದ ಶನೈಶ್ಚರ ನಿಮಗೆ ಯಾವುದರಲ್ಲೂ ಆಸಕ್ತಿ ಬರೋದಿಲ್ಲ. ಏಕಾಂಗಿತನ ಅಂತೀವಲ್ಲ, ಆ ರೀತಿಯಲ್ಲಿ ಒಬ್ಬರೇ ಒಂಟಿಯಾಗಿರ್ತಕ್ಕಂಥದ್ದು, ಖಿನ್ನತೆ ಇಂಥವುಗಳನ್ನು ಏರ್ಪಾಡು ಮಾಡೋ ಸಾಧ್ಯತೆ ಜಾಸ್ತಿ ಇರ್ತದೆ. ಶುಕ್ರ, ಬುಧ, ರವಿ ಇವರು ಒಳ್ಳೆಯ ಶುಭ ಸಂಚಾರಗಳಲ್ಲಿ ನೀವು ಸ್ವಲ್ಪ ಒಳ್ಳೆಯ ಫಲವನ್ನು ಕಾಣಬಹುದು. ಮತ್ತು ಅಕ್ಟೋಬರ್ ಹಾಗೂ ನವೆಂಬರ್, ಡಿಸೆಂಬರ್ ಈ 3 ತಿಂಗಳಲ್ಲಿ ಗುರು ನಿಮ್ಮ ರಾಶಿಗೆ ಬರ್ತಾನೆ, ಅದು ಉಚ್ಚ ಸ್ಥಾನ. ಆಗ ನೀವು ಅತ್ಯಂತ ಶುಭ ಫಲವನ್ನು ಕಾಣಲಿಕ್ಕೆ ಅವಕಾಶ ಇದೆ. ಈ ವರ್ಷದಲ್ಲಿ ಆ ಕಡೆ ಈ ಕಡೆ ಎರಡೂ ಕಡೆ ನಿಮಗೆ ಇಬ್ಬಂದಿ ಆದರೆ ಮಧ್ಯಭಾಗ ಆ ಸಂದರ್ಭದಲ್ಲಿ ಮಾತ್ರ ನೀವು ಅಕ್ಟೋಬರ್ನಿಂದ ನವೆಂಬರ್ವರೆಗೆ ತುಂಬ ಉತ್ಕೃಷ್ಟವಾದ ಫಲಗಳನ್ನು ಕಾಣ್ತೀರಾ. ಆ ಉಚ್ಚಸ್ಥಾನದ ಗುರುವಿನಿಂದಾಗಿ ನಿಮಗೆ ದೈವಾನುಕೂಲ ಉಂಟಾಗುತ್ತೆ. ಹಿರಿಯರ, ಗುರು ಪೂಜನೀಯ ಸ್ಥಾನದಲ್ಲಿರ್ತಕ್ಕಂಥವರ ಒಂದು ಮಾರ್ಗದರ್ಶನ ಸಿಗುತ್ತೆ. ಉತ್ತಮೋತ್ತಮ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶಗಳು ಉಂಟಾಗುತ್ತೆ. ಈ ರೀತಿಯ ಒಂದು ಶುಭ ಘಳಿಗೆ ಬಂದು ಹೋಗುತ್ತೆ. ಆತಂಕ ಬೇಡ. ಇವುಗಳಿಗೆ ಪರಿಹಾರವೂ ಇದೆ. ಮುಖ್ಯವಾಗಿ ನೀವು ಗಮನಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ರಾಹು ಮತ್ತು ಕೇತುಗಳಿಗೆ ಧನ ನಷ್ಟ. ವಿದ್ಯಾರ್ಥಿಗಳಿಗೂ ಅಷ್ಟೇ, ದ್ವಿತೀಯದ ಕೇತು ಒರಟು ಮಾತನ್ನು ತರ್ತಾನೆ, ಗುಂಪುಗಾರಿಕೆಯನ್ನು ತಂದುಬಿಡ್ತಕ್ಕಂಥ ಸಾಧ್ಯತೆ, ನಿಮ್ಮ ಸ್ವಭಾವ ಹಾಳಾಗಿಬಿಡುತ್ತೆ. ಉಪನ್ಯಾಸಕರಿಗೆ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಕುಟುಂಬದಲ್ಲಿ ಘರ್ಷಣೆಗಳು, ಕಲಹಗಳು ಉಂಟಾಗುತ್ತೆ. ಹೀಗೆ ಕೇತು ಎಲ್ಲ ವಿಘ್ನಗಳನ್ನು ಮಾಡ್ತಕ್ಕಂಥವನು. ಹೀಗಾಗಿ ಎಲ್ಲ ಕಾರ್ಯಗಳಲ್ಲೂ ವಿಘ್ನ ಅನುಭವಿಸಬೇಕಾದ ಪರಿಸ್ಥಿತಿ ಬಂದುಬಿಡುತ್ತೆ. ಹುಷಾರು, ಎಚ್ಚರಿಕೆಯಿಂದ ಕೆಲಸಗಳನ್ನು ಮಾಡ್ಕೊಳ್ಳಿ. ಪರಿಹಾರ ಏನಪ್ಪ ಅಂತಂದರೆ ಸುಬ್ರಹ್ಮಣ್ಯ ಹಾಗೂ ಗಣಪತಿ ಪ್ರಾರ್ಥನೆಯೇ ನಿಮಗೂ ಕೂಡ ಅದು ತುಂಬ ಶ್ರೇಷ್ಠಕರವಾದದ್ದು. ಮತ್ತು ಚಂದ್ರ ಅಲ್ಲಿ ದುರ್ಗಾಸ್ಥಾನದಲ್ಲಿ ಗೌರಿ ಪೂಜೆಯನ್ನು ಮಾಡಬೇಕು ಅಂತ ಹೇಳುತ್ತೆ. ಹೀಗಾಗಿ ನೀವು ದುರ್ಗಾರಾಧನೆ ಇವುಗಳಿಂದ ಹೊರಗೆ ಬರಲಿಕ್ಕೆ ಗಣಪತಿ, ಸುಬ್ರಹ್ಮಣ್ಯ ಇಬ್ಬರಿಗೂ ತಾಯಿಯಾಗಿರ್ತಕ್ಕಂಥ ಜಗದೀಶ್ವರಿ, ಲಲಿತಾ ಪರಮೇಶ್ವರಿ ಪ್ರಾರ್ಥನೆ, ಲಲಿತಾ ಸಹಸ್ರನಾಮ ಇವುಗಳನ್ನು ನಿತ್ಯ ಪಾರಾಯಣ ಮಾಡುವುದರಿಂದ ನೀವು ನೋಡಿ ಸಂಕಷ್ಟದಿಂದ, ಅಳುವಿನಿಂದ, ದುಃಖದಿಂದ ಖಂಡಿತ ಹೊರಗೆ ಬರ್ತೀರಾ. ಪ್ರತಿ ದಿವಸ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.